ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯೊಳಗೆ ಏನು ನೋಡಂದ್ರ ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನ ವಿಷಯದ ಸಂಕೇತ ಏನಂದ್ರೆ ರೀ ಸಬ್ಜೆಕ್ಟ್ ಕೋಡ್ 27 ರೀ 2025 ಕ್ವಶನ್ ಪೇಪರ್ ಇದು. ಅದೇ ರೀತಿ ಇಲ್ಲಿ ಆನ್ಯುವಲ್ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇರ್ತದೆ 2025. ಇದ್ರೊಳಗೆ 60% ಏನು ಮಾಡ್ತಾರೆ ಅಂದ್ರೆ ರಿಪಿಟೇಟೆಡ್ ಕ್ವಶನ್ಗಳನ್ನ ಕೇಳ್ತಾರೆ. ಆದರೆ ಈ ಕ್ವಶನ್ ಪೇಪರ್ ನಮ್ಮ ಸಾಲ್ವ್ ಮಾಡು ವಿಭಾಗ ಎ ರೀ. ವಿಭಾಗ ಎ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿ ಪ್ರಶ್ನೆಗೆ 1 ಅಂಕ. ಎಷ್ಟು 5 ಮಾರ್ಕ್ಸ್ ಇರ್ತಾವ್ರಿ ಇವ. ಫಸ್ಟ್ ಒನ್ ಯಾವ್ದಂದ್ರ ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ಇರುವುದಿಲ್ಲ, ಸಂಪೂರ್ಣ ಆಗಿರುವುದಿಲ್ಲ. ಸಂಪೂರ್ಣ ಆಗಿರುವುದಿಲ್ಲ ಸರಿಯಾದ ಉತ್ತರ. ಇದು ನಿಮ್ಮ ನಾಳೆ ಎಕ್ಸಾಮ್ ಒಳಗೆ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ ಇತ್ತಂದ್ರೆ ಅವಾಗ ಏನಾಗೈತೆ ಅಂದ್ರೆ ಇದು ರಿಪೀಟೆಡ್ ಕ್ವಶನ್ಗಳನ್ನು MCQs ಬರೋ ಚಾನ್ಸಸ್ ಇರ್ತಾವ, ನೋಡ್ಕೊರಿ. ಅದೇ ರೀತಿ ಸೆಕೆಂಡ್ ಒನ್ ಯೋಜಿಸುವಿಕೆ ಪ್ರಕ್ರಿಯೆಯ ಪ್ರಥಮ ಹಂತವು ಡ್ಯಾಶ್. ಸರಿಯಾದ ಉತ್ತರ ಯಾವ್ದಾಕತ್ರಿ ಇದ್ರೊಳಗ ಉದ್ದೇಶಗಳನ್ನ ಸ್ಥಾಪಿಸುವುದು. ಬಿ ಸರಿಯಾದ ಉತ್ತರ ಉದ್ದೇಶಗಳನ್ನ ಸ್ಥಾಪಿಸುವುದು. ತದನಂತರ ನೆಕ್ಸ್ಟ್ ಒನ್ ಥರ್ಡ್ ಒನ್ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯೇತರ ತರಬೇತಿಯ ವಿಧಾನವಾಗಿದೆ. ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂದ್ರೆ ಇದ್ರೊಳಗ ಎ ಸರಿಯಾದ ಮೊಗಶಾಲೆ ತರಬೇತಿ. ತದನಂತರ ಫೋರ್ತ್ ಒನ್ ಅತಿ ಅಗ್ಗದ ಹಣಕಾಸಿನ ಮೂಲವು ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಆಗಿರುತ್ತದೆ. ಏನಂದ್ರ ಉಳಿಸಿಕೊಂಡ ಗಳಿಕೆ ಆಗಿರ್ತದ. ಫಿಫ್ತ್ ಒನ್ ಕೆಳಗಿನವುಗಳಲ್ಲಿ ಯಾವುದು ಪ್ರವರ್ತನೆಯ ಮಿಶ್ರಣವಲ್ಲ. ಅದೇ ರೀತಿ ಸರಿಯಾದ ಉತ್ತರ ಯಾವುದಂದ್ರ ಸಿ ಸರಿಯಾದ ಉತ್ತರ ಬೌದ್ಧಿಕ ವಿತರಣೆ ಆಗಿರ್ತದ. ತದನಂತರ ಬಿಟ್ಟ ಸ್ಥಳ ಬಣ್ಣ ನೋಡ್ರಿ. ಸೆಕೆಂಡ್ ಒನ್ ಈ ಕೆಳಗಿನ ಬಿಟ್ಟ ಸ್ಥಳ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನ ಆರಿಸಿ ಅಥವಾ ಆಯ್ಕೆ ಮಾಡಿ ಬರೆಯಿರಿ. ಪ್ರತಿ ಪ್ರಶ್ನೆಗೆ 1 ಅಂಕ. ಇಲ್ಲಿ 5 ಅಂಕ ರೀ ಬಿಟ್ಟ ಸ್ಥಳಕ್ಕ. ಇಲ್ಲಿ ಆನ್ಸರ್ಗಳನ್ನ ಮೇಲ್ ಕೊಟ್ಟಿರ್ತಾರ, ಅವುಗಳ ಹಿಂದ ಮುಂದೆ ಇರ್ತಾವ, ನೀವು ಸರಿಯಾದ ರೀತಿಯಲ್ಲಿ ಅವನ್ನ ಬರಿಬೇಕ್ರಿ. 6 ಒನ್ ಡ್ಯಾಶ್ ರವರ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಕರೆಯುತ್ತಾರೆ. ಹೆನ್ರಿ ಫಯಾಲ್ ಅವರ ಏನಂತ ಕರೀತಾರ ಅಂದ್ರ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಕರೀತಾರ. ಇದು 6 ಒನ್. 7 ಒನ್ ಡ್ಯಾಶ್ ಸಂಘಟನೆಯ ವಿವಿಧ ಉದ್ಯೋಗಗಳ ಬಗ್ಗೆ ಅವರ ಸ್ಥಾನಗಳನ್ನ ಹಾಗೂ ಅದರ ಆಂತರಿಕ ಸಂಬಂಧಗಳನ್ನ ಸೂಚಿಸುತ್ತದೆ. ಸರಿಯಾದ ಉತ್ತರ ಯಾವ್ದಕ್ಕಂದ್ರ ಔಪಚಾರಿಕ. ತದನಂತರ 8 ಉದ್ಯೋಗಕ್ಕೆ ಸಂಭಾವ್ಯ ಅಭ್ಯರ್ಥಿಗಳಲ್ಲಿ ಯೋಗ್ಯ ವ್ಯಕ್ತಿಗಳನ್ನ ಗುರುತಿಸುವ ಮತ್ತು ಆರಿಸುವ ಪ್ರಕ್ರಿಯೆಯು ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಏನಾಗಿರ್ತದ ಆಯ್ಕೆ ಆಗಿರ್ತದ. ಇದು 8. ಅದೇ ರೀತಿ 9ನೇದು ಯಾವ ಪ್ರಶ್ನೆ ರೀ ಡ್ಯಾಶ್ ಅಪೇಕ್ಷಿತ ಗುರಿಗಳನ್ನ ಸಾಧಿಸುವ ಕಾರ್ಯವನ್ನ ಮಾಡುವಂತೆ ಜನರನ್ನ ಉತ್ತೇಜಿಸುವ ಪ್ರಕ್ರಿಯೆಯಾಗಿದೆ. ಸರಿಯಾದ ಉತ್ತರ ಯಾವುದು ಅಂದ್ರ ಪ್ರೇರೇಪಣೆ. ಇಲ್ಲ ಐತಿ ನೋಡ್ರಿ, ಇದು ಪ್ರೇರೇಪಣೆ ಆಗ್ತದ. 9. ತದನಂತರ 10ನೇದು ರೀ ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನ ನೀಡುವುದು ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಯಾವ್ದಂದ್ರ ರಿಯಾಯಿತಿ ಆಗಿದೆ. ಇದು 10 ರೀ. ತದನಂತರ ಹೊಂದಿಸಿ ಬರೆಯನ್ನ ನೋಡ್ರಿ. ಇಲ್ಲಿ 5 ಮಾರ್ಕ್ಸ್, MCQs 5 ಮಾರ್ಕ್ಸ್, ಬಿಟ್ಟ ಸ್ಥಳ 5 ಮಾರ್ಕ್ಸ್ ಮತ್ತು ಹೊಂದಿಸಿ ಬರೆಯ 5. ನಿಮ್ಮ ಕೈಯಾಗ ಈಗ 15 ಮಾರ್ಕ್ಸ್ ಅದಾವ. ಎ ಮತ್ತು ಬಿ ಗಳನ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತಾವ ಅಥವಾ ಇಲ್ಲಿ ಕನ್ಫ್ಯೂಸ್ ಅದಾವ ಯಾವ ರೀತಿ ಎಂಬುದನ್ನು ನೋಡಿ ಹೊಂದಿಸಿ ಬರ್ರಿ. ಮ್ಯಾಚ್ ದ ಫಾಲೋವಿಂಗ್. ಇದ್ರೊಳಗೆ ಇಂಗ್ಲಿಷ್ ಮೀಡಿಯಂ ಕ್ವಶನ್ ಪೇಪರ್ ತೆಳಗದ, ಅದನ್ನು ಸರಿಯಾಗಿ ನೋಡ್ಕೋರಿ. ದಕ್ಷತೆ ಸರಿಯಾದ ಉತ್ತರ ಏನಾಗ್ತೈತೆ ಅಂದ್ರೆ ರೀ ಕೆಲಸವನ್ನ ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು. ಇದು ಸರಿಯಾದ ಉತ್ತರ ಆಗ್ತದ. ನೀತಿಗಳು ಏನಾಗ್ತದ ಸಾಮಾನ್ಯ ಹೇಳಿಕೆ.
ಸಾಮಾನ್ಯ ಹೇಳಿಕೆ ಆಗಿರ್ತದೆ. ತದನಂತರ ಅಗತ್ಯತೆಗಳ ವರ್ಗ ಶ್ರೇಣಿ ಸಿದ್ಧಾಂತ. ವರ್ಗ ಶ್ರೇಣಿ ಸಿದ್ಧಾಂತ ಯಾವ್ದಾಕತಿ ಅಂದ್ರೆ ರೀ 6th ಒನ್ ಆಗ್ತದ ಅಬ್ರಾಹಿಂ ಮಾಸ್ಲೋ ಅವ್ರದ್ದಾಕತಿ. ಹಣಕಾಸಿನ ನಿರ್ವಹಣೆ. ಹಣಕಾಸಿನ ನಿರ್ವಹಣೆಯನ್ನ ಸರಿಯಾದ ಉತ್ತರ ಡಿ, ಸಂಪತ್ತನ್ನು ಗರಿಷ್ಠಗೊಳಿಸುವುದು. ಸಂಪತ್ತನ್ನು ಫಸ್ಟ್ ಒನ್ ಗರಿಷ್ಠಗೊಳಿಸುವುದು, ಇದು ಸರಿಯಾದ ಉತ್ತರ. ಸೇವೆಗಳು ಅಗೋಚರವಾಗಿವೆ. ಸೇವೆಗಳು ಏನಾಗಿರ್ತವ ಅಗೋಚರವಾಗಿರ್ತವ. ಇವುಗಳ ನೋಡ್ರಿ ನಿಮ್ಗೆ ಪಿಕ್ಸ್ ರಿಪೀಟೆಡ್ ಆಗ್ತವ ಇದ್ರೊಳಗ. ತದನಂತರ 4th ಒನ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 1 ಅಂಕ, ಇಲ್ಲೂ 5 ಅಂಕ, ಟೋಟಲ್ 20 ಅಂಕ ಆದ್ರಿ. 12 ಒಂದು ಆಸ್ಪತ್ರೆ ಅಥವಾ ಶಾಲೆಯನ್ನು ನಿರ್ವಹಿಸುವಂತೆ ಒಂದು ಪೆಟ್ರೋಲ್ ಬಂಕನ್ನು ನಿರ್ವಹಿಸಬೇಕಾದ ಅಗತ್ಯವಿದೆ. ಇಲ್ಲಿ ನಿರ್ವಹಣೆ ಯಾವ ಗುಣಲಕ್ಷಣವನ್ನ ತಿಳಿಸಲಾಗಿದೆ? ಯಾವ ಗುಣಲಕ್ಷಣ ಅಂದ್ರ ಇಲ್ಲಿ ನಿರ್ವಹಣೆಯ ಸರ್ವವ್ಯಾಪಕವಾಗಿರ್ತದ. ನಿರ್ವಹಣೆ ಏನಾಗಿರ್ತದ ಇಲ್ಲಿ ಸರ್ವವ್ಯಾಪಕ ಆಗಿರ್ತದ ಎಂಬುದನ್ನು ನೋಡ್ಬೋದು. 12ನೇದ್ರಿ. ತದನಂತರ 13ನೇದ್ರಿ ವ್ಯವಹಾರದ ಪರಿಸರ ಅರ್ಥವೇನು? ವ್ಯವಹಾರದ ಪರಿಸರ ಅರ್ಥವೇನು? ವ್ಯವಹಾರದ ಸಂಸ್ಥೆಯ ನಿಯಂತ್ರಣಕ್ಕೆ ಹೊರತಾದ ಆದರೆ ಸಂಸ್ಥೆಗಳ ಕಾರ್ಯನ ನಿರ್ವಹಣೆಯ ಮೇಲೆ ಇಲ್ಲಿ ಪ್ರಭಾವ ಬೀರುವ ಒಟ್ಟು ಅಂಶಗಳ ಮೊತ್ತವೇ ವ್ಯವಹಾರ ಪರಿಸರ ಅರ್ಥ ಎಂದು ಕರೀತಾರೆ. ತದನಂತರ 14ನೇ ಪ್ರಶ್ನೆ ಯಾವ್ದಂದ್ರಿ ಅಧಿಕಾರ ಎಂದರೇನು? ಅಧಿಕಾರ ಎಂದ್ರೆ ಏನಂದ್ರ ತನ್ನ ಅಧೀನರಿಗೆ ಆಜ್ಞೆಗಳನ್ನ ನೀಡುವುದು ಮತ್ತು ವಿಧೇಯತೆಯನ್ನ ಪಡೆಯುವ ಹಕ್ಕಾಗಿರ್ತದ. ತದನಂತರ 15ನೇ ಪ್ರಶ್ನೆ ರೀ 15 ನೈಜ ಕಾರ್ಯನಿರ್ವಹಣೆಯನ್ನು ಅಳೆಯಲು ಬಳಸುವ ಒಂದು ವಿಧವನ್ನ ತಿಳಿಸ್ರಿ ಅಂತ ಕೇಳಿದರ ಸರಿಯಾದ ಉತ್ತರ ಏನೇನು ಆಗ್ಬಹುದು? ಇಲ್ಲಿ ವೈಯಕ್ತಿಕ ಅವಲೋಕನ ಆಗ್ತದ, ಮಾದರಿ ಪರಿಶೀಲನೆ, ತದನಂತರ ಕಾರ್ಯನಿರ್ವಹಣೆಯ ವರದಿಗಳು ಅಕ್ಕವ. ಇದ್ರೊಳಗೆ ಕರೆಕ್ಟಾಗಿ ನೈಜ ಕಾರ್ಯನಿರ್ವಹಣೆ ಅಳೆಯುವ ಬಳಸುವ ಒಂದು ವಿಧಾನ ಯಾವುದಂದ್ರ ವೈಯಕ್ತಿಕ ಅವಲೋಕನ. ಅಂದ್ರೆ ಅವ್ರನ್ನ ಕಾರ್ಯನ ನಿರ್ವಹಣೆಯನ್ನ ವರದಿ ಮಾಡುವುದು ಎಂಬುದನ್ನ ನೈಜ ಕಾರ್ಯನಿರ್ವಹಣೆ. ಇದ್ರೊಳಗೆ ಏನ್ ಬರಿಬಹುದು ಅಂದ್ರೆ ವೈಯಕ್ತಿಕ ಅವಲೋಕನ ಆಗ್ತದ, ಮಾದರಿಯ ಪರಿಶೀಲನೆ ಆಗ್ತದ, ಕಾರ್ಯನಿರ್ವಹಣೆ ಮತ್ತು ವರದಿಗಳಾಗ್ತದ. ನೀವು ಇವು ಮೂರತ್ರೊಳಗೆ ಬಂದು ಬರೋದು ನಡೆಯುತ್ತೆ. ತದನಂತರ 16ನೇ ಪ್ರಶ್ನೆ ಗ್ರಾಹಕರಿಗೆ ಕಾನೂನುಬದ್ಧ ರಕ್ಷಣೆ ಒದಗಿಸುವ ಯಾವುದಾದ್ರೂ ಒಂದು ಕಾನೂನುಗಳನ್ನ ತಿಳಿಸ್ರಿ. ಕಾನೂನುಗಳನ್ನ ಏನ್ ಮಾಡ್ರಿ ಅಂದ್ರ ತಿಳಿಸ್ರಿ ಅಂತ ಕೇಳ್ತಾರ. ಗ್ರಾಹಕರ ರಚನೆಯ ಕಾಯ್ದೆ ಯಾವಾಗ ಬಂತು? 2019 ಬರ್ತದ್ರಿ. ಕಾನೂನು ಕಾಯ್ದೆ ಅಂತ ತಿಳಿಸ್ರಿ 2019 ಒಂದು ಬರ್ತದ. ಭಾರತೀಯ ಒಪ್ಪಂದ ಕಾಯ್ದೆ 1872 ಒಂದು ಬರ್ತದ. ಅದೇ ರೀತಿ ಸರಕು ಮಾರಾಟ ಕಾಯ್ದೆ 1930 ಬರ್ತದ. ಇಲ್ಲಿ 3 ನಿಮಗೆ ಕೊಡ್ಬೋದ್ರಿ. ಗ್ರಾಹಕರ ರಕ್ಷಣಾ ಕಾಯ್ದೆ ಬರೆದ್ರು ಸರಿ ಆನ್ಸರ, ಭಾರತದ ಒಪ್ಪಂದದ ಕಾಯ್ದೆ ಅಂದ್ರು ಸರಿ ಆನ್ಸರ. ತದನಂತರ ಸರಕು ಮಾರಾಟ ಕಾಯ್ದೆ ಇದು ಏನಾಗ್ತದ ಅಂದ್ರ ಗ್ರಾಹಕರ ಕಾನೂನುಗಳನ್ನ 3 ಅದಾವ, ಅದ್ರೊಳಗೆ ಯಾವ್ದು ಬೇಕಾದ್ರೂ ಬಂದ ಬರೋದ್ರು ನಡೀತದ. ತದನಂತರ ವಿಭಾಗ ಬಿ ಒಳಗ ನೋಡ್ರಿ, ವಿಭಾಗ ಬಿ ಇಲ್ಲಿ ಈ ಕೆಳಗಿನ ಯಾವ್ದಾದ್ರು 6 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಇಲ್ಲಿ 6 ಪ್ರಶ್ನೆ ಬರೀಬೇಕ, ಟೋಟಲ್ ಆಗಿ 12 ಪ್ರಶ್ನೆ ಅದಾವ. ಈಗ 6 ಪ್ರಶ್ನೆ ಒಳಗ ಯಾವ್ಯಾವ ಬರಿಬಹುದ್ರಿ? 6 ಪ್ರಶ್ನೆ ಯಾವ್ಯಾವ ಬರಿಬಹುದು? ಫಸ್ಟ್ ಒಂದು 17 ನೋಡ್ರಿ ಕ್ವಶನ್. ನಿರ್ವಹಣೆ ಯಾವ್ದಾದ್ರು 2 ಸಾಮಾಜಿಕ ಉದ್ದೇಶಗಳನ್ನ ತಿಳಿಸ್ರಿ. ಫಸ್ಟ್ ಒಂದು ಯಾವ್ದು ಬರ್ಬೋದ್ರ ಸಾಮಾಜಿಕ 2 ಸಾಮಾಜಿಕ ಉದ್ದೇಶಗಳನ್ನ ತಿಳಿಸ್ಬೋದು. ಒಂದು ಪರಿಸರ ಸ್ನೇಹಿ ಉತ್ಪಾದನೆ ವಿಧಾನವನ್ನ ಬಳಸ್ತದ ನಿರ್ವಹಣೆ. ತದನಂತರ ಸೆಕೆಂಡ್ ಒಂದು ಸಮಾಜದ ಅವಕಾಶ ವಂಚಿತ ವರ್ಗದವರಿಗೆ ಉದ್ಯೋಗ ಅವಕಾಶನ ಕಲ್ಪಿಸ್ತದ. ಯಾರಿಗೂ ಉದ್ಯೋಗ ಇಲ್ಲ, ನಿರ್ವಹಣೆ ಮಾಡೋರ ಒಂದು ಹುದ್ದೆಯನ್ನ ನಿರ್ಮಾಣ ಮಾಡಿ ಅವುಗಳಲ್ಲಿ ಅವರಿಗೆ ಸಾಮಾಜಿಕ ಉದ್ದೇಶದಿಂದ ಅವರಿಗೆ ಕೆಲಸವನ್ನ ಕೊಡಬಹುದ್ರಿ. ತದನಂತರ 18ನೇ FW ಟೇಲರ್ ಅವರ ಪ್ರಕಾರ ಮಾನಸಿಕ ಕ್ರಾಂತಿ ಎಂದರೇನು? ಮಾನಸಿಕ ಕ್ರಾಂತಿ ಅಂದ್ರೆ ಏನ್ರಿ? ಮಾನಸಿಕ ಕ್ರಾಂತಿ ಅಂದ್ರ ಕೆಲಸಗಾರರು ಮತ್ತು ನಿರ್ವಹಣೆಗಳ ಪರಸ್ಪರ ಪೈಪೋಟಿಯಿಂದ ಸಹಕಾರದೆಡೆಗೆ ಮನೋಭಾವನೆಯ ಬದಲಾವಣೆಯನ್ನ ಒಳಗೊಳ್ಳುವುದು. ಮಾನವನ ಕ್ರಾಂತಿಯ ಕೆಲಸಗಾರರು ಏನಿರ್ತಾರಂದ್ರ ನಿರ್ವಹಣೆಗಳ ಮತ್ತು ಅವರ ಪರಸ್ಪರ ಪೈಪೋಟಿಯಿಂದ
ಸಹಕಾರದೊಳಗೆ ಮನೋಭಾವನೆಯನ್ನ ಬದಲಾವಣೆಯನ್ನ ಒಳಗೊಂಡಿದೆ. ತದನಂತರ 19ನೇ ಪ್ರಶ್ನೆ ರೀ, ಯೋಜಿಸುವಿಕೆ ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಯಾವ ರೀತಿ ಇಲ್ಲಿ ಲಕ್ಷಣಗಳನ್ನು ಬರೀ ಅಂತ ಕೇಳಿದ್ರೆ, ಯೋಜಿಸುವಿಕೆ ಯಾವ್ದಾದ್ರು 2 ಲಕ್ಷಣಗಳನ್ನ ತಿಳಿಸ್ರಿ ಅಂತ ಹೇಳಿದಾರ. ಇದ್ರೊಳಗೆ ನೋಡ್ಬೋದು ಏನೇನು ತಿಳಿಸ್ಬೋದು. ಯೋಜಿಸುವಿಕೆ ನಿರಂತರವಾಗಿರುತ್ತದೆ. ತದನಂತರ ಯೋಜಿಸುವಿಕೆಯು ಸರ್ವವ್ಯಾಪಕವಾಗಿರ್ತದೆ. ಯೋಜಿಸುವಿಕೆಯು ಭವಿಷ್ಯದ ಸಂಬಂಧಿಸಿದೆ. ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧ ಇದೆ ಎಂಬುದನ್ನು ನೋಡ್ಬೋದು. ತದನಂತರ ಯೋಜಿಸುವಿಕೆ ಏನಾಗಿರ್ತಂದ ಉದ್ದೇಶಗಳನ್ನ ಸಾಧನೆಗಳ ಮೇಲೆ ಕೇಂದ್ರೀಕರಿಸ್ತದ. ಯಾವುದೋ ಒಂದು ಕಾರ್ಯಗಳನ್ನ ಒಂದು ಕೆಲಸ ಯೋಜನೆ ಮಾಡ್ತಾರಂದ್ರ ಅದನ್ನು ಉದ್ದೇಶ ಪೂರ್ವಕನ ಮಾಡಬೇಕ್ರಿ. ಆ ಕಾರಣದಿಂದ ಅವ್ರೇನ್ ಮಾಡ್ತಾರ, ಅದನ್ನ ಯೋಜಿಸುವಿಕೆ ಮಾಡ್ತಾರ. ತದನಂತರ ಯೋಜಿಸುವಿಕೆ ನಿರ್ಧಾರವನ್ನ ತೆಗೆದುಕೊಳ್ಳುವಿಕೆಯನ್ನ ಒಳಗೊಂಡಿರ್ತದ. ಒಂದು ಕೆಲಸ ಯೋಜನೆ ಮಾಡ್ಯಾರಂದ್ರ, ಪ್ಲಾನಿಂಗ್ ಮಾಡ್ಯಾರಂದ್ರ ಅದನ್ನ ಏನ್ ಮಾಡ್ತಾರಂದ್ರ ಅವರ ಸಂಪೂರ್ಣ ಅಧಿಕಾರ ಅದ್ರ ಮೇಲೆ ಇರ್ತದ. ಯೋಜಿಸುವಿಕೆ ಮಾನಸಿಕ ಕ್ರಿಯೆಯಾಗಿದೆ. ಯೋಜಿಸುವಿಕೆ ಮಾನಸಿಕ ಕ್ರಿಯೆಯಾಗಿದೆ. ಇಲ್ಲಿ ನಿಮ್ಗ 6ರಿಂದ 7 ಪಾಯಿಂಟ್ಸ್ ಹೇಳೇನಿ. ಅದ್ರೊಳಗೆ 2 ಪಾಯಿಂಟ್ಸ್ ಅನ್ನ ಬರ್ದರ ನೀವೇನ 2 ಅಂಕವನ್ನ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಅದೇ ರೀತಿ 20ನೇ ಪ್ರಶ್ನೆ ರೀ, ಸಂಘಟಿಸುವಿಕೆ ವ್ಯಾಖ್ಯಾನಿಸ್ರಿ. ಸಂಘಟಿಸುವಿಕೆ ವ್ಯಾಖ್ಯಾನಿಸ್ರಿ ಅಂದ್ರ ಸಂಘಟಿಸುವಿಕೆ ಎಂದರೆ ಏನು? ಥಿಯೋ ಹೈಮನ್ ರವರ ಪ್ರಕಾರ ಇದನ್ನ ಯಾರು ಕೊಟ್ಟಾರ? ಸಂಘಟಿಸುವಿಕೆ ವ್ಯಾಖ್ಯಾನಿಸಿ ಅಂದ್ರ ಇದನ್ನ ಯಾರು ಕೊಟ್ಟಾರ? ಥಿಯೋ ಹೈಮನ್ ರವರ ಪ್ರಕಾರ. ಥಿಯೋ ಹೈಮನ್ ರವರ ಪ್ರಕಾರ ಏನ್ ಹೇಳಿದಾರೆ ಅಂದ್ರ, ಸಂಘಟಿಸುವಿಕೆ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನ ವ್ಯಾಖ್ಯಾನಿಸಿ ಮತ್ತು ಗುಂಪುಗಳನ್ನು ಗೂಡಿಸಿ ಅವುಗಳ ನಡುವಿನ ಅಧಿಕಾರಗಳನ್ನ ಸಂಬಂಧಗಳನ್ನ ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ. ಅಧಿಕಾರ ಅಂದ್ರ ಏನ್ರಿ? ಸಂಘಟಿಸುವಿಕೆ ಸಂಸ್ಥೆ ಕಾರ್ಯ ಚಟುವಟಿಕೆಗಳನ್ನ ಏನ್ ಮಾಡ್ಬೇಕಂದ್ರ ಟೋಟಲ್ ಆಗಿ ಗುಂಪುಗಳನ್ನ ಗೂಡಿಸಿ ಅವುಗಳ ನಡುವಿನ ಅಧಿಕಾರಗಳ ಸಂಬಂಧಗಳನ್ನ ವ್ಯಾಪಿಸುವ ಒಂದು ಪ್ರಕ್ರಿಯೆ ಆಗಿದೆ ಎಂಬುದನ್ನ ಥಿಯೋ ಹೈಮನ್ ರವರ ಹೇಳಿದ್ದಾರೆ ಈ ನಿಯಮ. 21ನೇ ಪ್ರಶ್ನೆ ಅಂದ್ರ, ಪ್ರಶಿಕ್ಷಣಾರ್ಥಿಯ ತರಬೇತಿಯ ಕಾರ್ಯಕ್ರಮ ಎಂದು ಒಂದು ಉದಾಹರಣೆಯನ್ನ ಕೊಡ್ರಿ ಅಂತ ಕೇಳ. ಸರಿಯಾದ ಉತ್ತರ ಯಾವ್ದಂದ್ರ ರೀ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಕೇಳಿದ್ರ 21ನೇದಕ್ಕ ವೃತ್ತಿಪರ ಉದ್ಯೋಗಿಯ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುವ ಪದ್ಧತಿಯನ್ನ ಪ್ರಶಿಕ್ಷಣಾರ್ಥಿ ತರಬೇತಿಯ ಕಾರ್ಯಕ್ರಮ ಎಂದು ನೋಡ್ಕೋಬಹುದು. ನಮ್ಮ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುವ ಮಾರ್ಗದರ್ಶನದಲ್ಲಿ ಒಂದು ವೃತ್ತಿಪರ ಉದ್ಯೋಗಿಯ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುವ ಪದ್ಧತಿಯ ಪ್ರಶಿಕ್ಷಣಾರ್ಥಿಯ ತರಬೇತಿ ಕಾರ್ಯಕ್ರಮ ಎಂದು ತಿಳಿಬಹುದು. ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ಗಳು ಅಥವಾ ಕಬ್ಬಿನ ಕೈಗಾರಿಕೆಗಳು ಅಂದ್ರೆ ಒಬ್ಬ ಪರಿಣಿತಿಯನ್ನ ಹೊಂದಿರ್ತಾನ. ಅದ್ರೊಳಗ ಪರಿಣಿತಿಯನ್ನ ಹೊಂದಿರ್ತಾನ. ಎಕ್ಸಾಂಪಲ್ ಸ್ಟೂಡೆಂಟ್ ಅಂಡ್ ಟೀಚರ್ಸ್ ನೋಡ್ಬೋದು. ಸ್ಟೂಡೆಂಟ್ಸ್ ಅದರ ಬಗ್ಗೆ ಹೆಚ್ಚಿನ ನಾಲೆಜ್ ಅನ್ನ ಹೊಂದಿರ್ತಾರ. ಟೀಚರ್ಸ್ ಹೆಚ್ಚಿನ ನಾಲೆಜ್ ಅನ್ನ ಹೊಂದಿರ್ತಾರ. ಸ್ಟೂಡೆಂಟ್ ಅವರ ನಾಲೆಜ್ ಅನ್ನ ಅವರಿಗೆ ದಾರಿ ಎರಿತಿರ್ತಾರ. ಎಕ್ಸಾಂಪಲ್ ಇದು ಸರಿಯಾದ. 22ನೇ ಪ್ರಶ್ನೆ ರೀ, ಇಲ್ಲಿ ಜ್ಞಾನ ಪ್ರಧಾನ ಒಂದು ಹೆಸರಾಂತ ವಸತಿ ನಿಲಯ ಅದು ತನ್ನ ನೌಕರರ ಮಕ್ಕಳಿಗೆ ವೈದ್ಯಕೀಯ ಸಹಾಯ ಮತ್ತು ಶಿಕ್ಷಣವನ್ನ ಕೊಡುತ್ತದೆ. ಇಲ್ಲಿ ಯಾವ ಉತ್ತೇಜಕವನ್ನ ಎತ್ತಿ ಹಿಡಿಯಲಾಗುತ್ತದೆ ಎಂಬುದಂದ್ರೆ ಅದರ ಗುಂಪುಗಳನ್ನ ತಿಳಿಸ್ರಿ ಅಂತ ಕೇಳ್ತಾರ. ಇದರ ಗುಂಪುಗಳು ಯಾವ್ಯಾವಂದ್ರ ಫಸ್ಟ್ ಒನ್ ಯಾವ್ದಂದ್ರ ಹಣಕಾಸಿನ ಉತ್ತೇಜಕವನ್ನ ನೀಡುತ್ತದ. ಜ್ಞಾನ ಪ್ರಧಾನ ಮತ್ತು ಹೆಸರು ಮತ್ತು ವಸತಿ ಇವುಗಳನ್ನ ಏನ್ ಮಾಡ್ತಾರಂದ್ರ ನೌಕರ ಆಗ್ಲಿ ವೈದ್ಯ ಆಗ್ಲಿ ಏನ್ ಶಿಕ್ಷಣವನ್ನ ಕೊಡುತ್ತಿದೆ. ಶಿಕ್ಷಣ ಕೊಡಬೇಕಾದ್ರ ಅವರಿಗೆ ಯಾವ ಉತ್ತೇಜನ ಎತ್ತಿ ಹಿಡಿತಾರ? ಯಾವ್ದಂದ್ರ ಹಣಕಾಸಿನ ಉತ್ತೇಜನ. ಸೆಕೆಂಡ್ ಒನ್ ಇನ್ನೊಂದು ಕೊಡ್ಬೋದು ಬಕ್ಷಿಸುಗಳು ಅಂದ್ರೆ ಅಮೌಂಟ್ ಎಲ್ಲಾನು ಅಮೌಂಟ್ ಆಗ್ತದ. ಇಲ್ಲಿ 23ರಿಂದ ನಿಯಂತ್ರಿಸುವಿಕೆ ಎಂದರೇನು? ನಿಯಂತ್ರಿಸುವಿಕೆ ಎಂದರೇನು? ಗುರಿ ಆಧಾರ ಕಾರ್ಯಕ್ರಮದಲ್ಲಿ ಒಂದು ಯಾವುದೋ ಗುರಿ ಇರಲಿ, ಆಧಾರಿತ ಕಾರ್ಯಕ್ರಮವಾಗಿರಲಿ, ಒಂದು ಸಂಸ್ಥೆಯ ಎಲ್ಲ ಚಟುವಟಿಕೆ ಹಾಗೂ ಯೋಜನೆ ಒಂದು ಸಂಸ್ಥೆ ಯೋಜನೆ ಮಾಡ್ತದ, ಅದರ ಪ್ರಕಾರ ನಿರ್ವಹಣೆ ಮಾಡುವುದು. ನಾವು ಕೆಲಸವನ್ನ ಯೋಜನೆಯ ಪ್ರಕಾರ ಹಾಕೊಂಡಿರ್ತೀವಿ, ಅದೇ ನಿಯಮ ನಿಯಂತ್ರಿಸುವಿಕೆ ಆ ಯೋಜನೆಯ ಅಡಿಯಲ್ಲಿ ನಡಿಬೇಕಂದ್ರ ಅದನ್ನ ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕೆಂಬುದನ್ನು ತಿಳಿಸುವುದು.
ಅದೇ ರೀತಿ 24ನೇ ಪ್ರಶ್ನೆ, ಲಾಭಾಂಶ ನಿರ್ಣಯದ ಅರ್ಥ ತಿಳಿಸ್ರಿ. ಲಾಭಾಂಶ ನಿರ್ಣಯದ ಅಂಶ ತಿಳಿಸ್ರಿ. ಲಾಭಾಂಶ ನಿರ್ಣಯ ಲಾಭದ ವಿತರಣೆ ಸಂಬಂಧಿಸಿದೆ. ಇದು ಷೇರುದಾರರಿಗೆ ಲಾಭಾಂಶವಾಗಿದೆ ಎಂದು ಲಾಭವನ್ನ ವಿತರಿಸಬೇಕು ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಎಷ್ಟು ಲಾಭಗಳನ್ನ ಉಳಿಸಿಕೊಳ್ಳಬೇಕು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದ್ರಿ. 25ನೇ ಪ್ರಶ್ನೆ, ಬೆಲೆ ನಿಗದಿತ ಯಾವುದಾದರೂ 2 ಉದ್ದೇಶಗಳನ್ನು ಬರೆಯಿರಿ. ಬೆಲೆ ನಿರ್ದಿಷ್ಟ ಮಾರುಕಟ್ಟೆಯ ಪಾಲಿನ ನಾಯಕತ್ವ ಹೊಂದಿರ್ತದ, ಇದು ಆಗ್ಬಹುದ್ರಿ. ಸೆಕೆಂಡ್ ಒನ್ ಪೈಪೋಟಿಯುತ ಮಾರುಕಟ್ಟೆ ಅಸ್ತಿತ್ವದಲ್ಲಿರ್ತದ. ಥರ್ಡ್ ಒನ್ ಉತ್ತಮ ಗುಣಮಟ್ಟದ ನಾಯಕವನ್ನ ಗಳಿಸುವುದು. 26ನೇ ಪ್ರಶ್ನೆ ರೀ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗಗಳ ನಡುವಿನ 2 ವ್ಯತ್ಯಾಸಗಳನ್ನ ತಿಳಿಸ್ರಿ ಅಂತ ಹೇಳಿದಾರ. ಇಲ್ಲಿ ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ ನಡುವಿನ ವ್ಯತ್ಯಾಸ. ಫಸ್ಟ್ ಒನ್, ರಾಜ್ಯ ಆಯೋಗ ನೋಡ್ರಿ 30 ದಿನಗಳ ಒಳಗೆ ರಾಷ್ಟ್ರೀಯ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 30 ದಿನದಾಗ ಒಂದು ಮೇಲ್ಮನವಿ ಕಳಿಸಬಹುದು. 30 ದಿನದಾಗ ಆಯೋಜನೆ ಮೇಲ್ಪಟ್ಟ ಸಂಬಂಧಿಸಬಹುದು. ರಾಷ್ಟ್ರೀಯ ಆಯೋಗದಾಗ ರೀ 30 ದಿನಗಳ ಒಳಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು. ಇಲ್ಲಿ ಸೇಮ್ ಬರ್ತಾವ. ಅಲ್ಲಿ 30 ದಿನ, ಇಲ್ಲಿ 30 ದಿನ. ಆದ್ರೆ ಇಲ್ಲಿ ಒಳಗಡೆ ರಾಷ್ಟ್ರೀಯ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. ಇಲ್ಲಿ 30 ದಿನದಾಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಂಭವಿಸಬಹುದು. ತದನಂತರ ಪಾರ್ಟ್ ಸಿ ಗಳನ್ನು ನೋಡ್ರಿ. ಇಲ್ಲಿ ವೆರಿ ಇಂಪಾರ್ಟೆಂಟ್. ನೀವು 80 ಔಟ್ ಆಫ್ 80 ತಗೋರಿದ್ರಿ ಅಂದ್ರ ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರ ಪ್ರತಿಬಂಧನ ಆಕ್ಕವ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ ಎಲ್ಲವನ್ನೂ ಇಂಪಾರ್ಟೆಂಟ್ ಆಗ್ತಾವ. ನೀವು ಯಾವ ರೀತಿ ಸ್ಟಡಿ ಮಾಡ್ಬೇಕಂದ್ರ ಅದ ನಿದ್ದೆ ಹತ್ತಿರಬಾರ್ದು. ಓದ್ಬೇಕಾದ್ರೆ ನಿದ್ದೆ ಹತ್ತಿರಬಾರ್ದು. ಮಾಡ್ಕೋತಾನಂದ್ರೆ ಒಟ್ಟು ನಿದ್ದೆ ಹತ್ತಿರಬಾರ್ದು. ಹಂಗ ಪ್ಲಾನ್ ಮಾಡಿ ಹೋದ್ರೆ ಆಗೋದಿಲ್ರಿ. ಸತತ ಪ್ರಯತ್ನವನ್ನ ಇರಬೇಕು. ಏನಿರಬೇಕು? ಸತತ ಪ್ರಯತ್ನ ಇರಬೇಕು. ಇಲ್ಲಿ 6ನೇದ್ರಿ, 6 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗಳಿಗೆ 10-12 ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 4 ಅಂಕ. ಪ್ರತಿ ಪ್ರಶ್ನೆಗೆ 4 ಅಂಕವನ್ನ ದೊರೆತಾವ. ನೀವು ಯಾವ ರೀತಿ ಬರಿಬೇಕಪ್ಪ? 4 ಅಂಕ ದೊರೆತಾವ ಅಂದ್ರೆ ಯಾವ ರೀತಿ ಬರಿಬೇಕ್ರಿ? ಒಂದು ಕ್ವಶನ್ ನೋಡ್ರಿ. 27 ನಿರ್ವಹಣೆಯ ತತ್ವಗಳ ಮಹತ್ವವನ್ನ ಯಾವುದಾದ್ರೂ 4 ಅಂಶಗಳೊಂದಿಗೆ ವಿವರಣೆ ಮಾಡ್ರಿ ಅಂತ ಹೇಳ್ಯಾರ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಪೀಠಿಕೆ ಅಂತ ಹಾಕ್ಬೇಕು. ಪೀಠಿಕೆ ಸ್ವಲ್ಪ ಬರ್ದ ಪಾಯಿಂಟ್ಸ್ ಅನ್ನ ಹಾಕ್ಬೇಕು. ಇಲ್ಲಿ ಏನ್ ಕೇಳ, ಇಂಪಾರ್ಟೆನ್ಸ್ ಅಂದ್ರ ಮಹತ್ವ, ನಿರ್ವಹಣೆಯ ತತ್ವಗಳ ಮಹತ್ವವನ್ನ ಕೇಳಿದಾರ. ಮಹತ್ವಗಳನ್ನ ಬರಿಬೇಕು. ತತ್ವಗಳ ಮಹತ್ವ 4 ಅಂಶಗಳೊಂದಿಗೆ ಪರ್ಟಿಕ್ಯುಲರ್ ಕೇಳ್ಯಾರ. 4 ಅಂಶ. ನೀವು ಜಾಸ್ತಿ ಬರೋದು ನಡೀತೈತ್ರಿ. ಫಸ್ಟ್ ಒನ್ ಯಾವ ಪಾಯಿಂಟ್ಸ್ ಯಾವ ಬರ್ತಾವ? ಇಂಪಾರ್ಟೆನ್ಸ್ ಅಂದ್ರ ಮಹತ್ವಗಳು. ವೈಜ್ಞಾನಿಕ ತೀರ್ಮಾನಗಳನ್ನು ಬರ್ತಾವ. ತದನಂತರ ಸೆಕೆಂಡ್ ಒನ್ ಬದಲಾಗುವ ಪರಿಸರ ಅಗತ್ಯತೆಗಳ ಪೂರೈಕೆ ಆಗ್ತದ. ತದನಂತರ ಥರ್ಡ್ ಒನ್ ನಿರ್ವಹಣಾ ತರಬೇತಿಯ ಶಿಕ್ಷಣ ಮತ್ತು ಸಂಶೋಧನೆ ಆಕತಿ. ತದನಂತರ ಫೋರ್ತ್ ಒನ್ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಹಾರಕಾರಿ ಆಡಳಿತ ಆಗ್ತದ. ಫಿಫ್ತ್ ಒನ್ ವ್ಯವಹಾರ ಸ್ಥಾಪಕರಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟನ ಒದಗಿಸ್ತದ. ಇಷ್ಟ 5 ಪಾಯಿಂಟ್ ಬರ್ರಿ. 5 ಪಾಯಿಂಟ್ ಬರೆದ ಅವುಗಳನ್ನ ಸಂಕ್ಷಿಪ್ತವಾಗಿ ಅವರಿಗೆ ತಿಳಿಯುವಂತೆ ನಿಮ್ಮ ವಿವರಣೆ ಮಾಡ್ಬೇಕ್ರಿ. ತದನಂತರ 29ನೇ ಪ್ರಶ್ನೆ ನೋಡು. ವ್ಯವಹಾರ ಪರಿಸರ ಯಾವುದಾದರೂ 4 ಆಯಾಮಗಳನ್ನ ವಿವರಿಸಿರಿ. 29ನೇದ್ರಿ. ಫಸ್ಟ್ ಒನ್ ಎ ಆರ್ಥಿಕ ಪರಿಸರ, ಸೆಕೆಂಡ್ ಬಿ ಸಾಮಾಜಿಕ ಪರಿಸರ, ಸಿ ತಾಂತ್ರಿಕ ಪರಿಸರ, ಡಿ ರಾಜಕೀಯ ಪರಿಸರ, ಈ ಕಾನೂನಾತ್ಮಕ ಪರಿಸರ. ಇಲ್ಲಿ 5 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ನೀವು 4 ಬರೆದ್ರ 4 ಅಂಕ. ಅವುಗಳನ್ನು ವಿವರಣೆ ಮಾಡಬೇಕು, ಪೀಠಿಕೆ ಹಾಕಬೇಕು ಮತ್ತು ಉಪಸಂಹಾರ ಹಾಕಬೇಕು. ಬಿಟ್ಟು ಬರಬೇಡ್ರಿ. 30 ಈ ಕೆಳಗಿನವುಗಳಲ್ಲಿ ಬಗ್ಗೆ ಲಘು ಟಿಪ್ಪಣಿಯನ್ನು ಬರೆಯಿರಿ.
ಬರಿತೀರಿ. 2 ಏಕ ಬಳಕೆ ಯೋಜನೆ, ಸೆಕೆಂಡ್ ಸ್ಥಾಯಿ ಯೋಜನೆ, ಎರಡರ ಬಗ್ಗೆ ಟಿಪ್ಪಣಿ ಬರೆದು ಬಿಡ್ರಿ. 31 ಬಾಹ್ಯ ಮೂಲದ ನೇಮಕಾತಿ ಯಾವ್ದಾದ್ರು 4 ಅನುಕೂಲತೆಗಳನ್ನ ಬರೆಯಿರಿ. ಅರ್ಹತೆ ಸಿಬ್ಬಂದಿ ಆಗಿರ್ಬೋದು, ವಿಶಾಲ ಆಯ್ಕೆ ಆಗಿರ್ತದ, ಹೊಸ ಪ್ರತಿಭೆ, ಸ್ಪರ್ಧಾತ್ಮಕ ಸ್ಫೂರ್ತಿ 4 ಪಾಯಿಂಟ್ ಅದು ಅವುಗಳನ್ನು ಬರೀರಿ. 32ನೇ ಪ್ರಶ್ನೆ ಸರಿ, ಇದು ನಿಮ್ಗ ಮೇಲಿನ ಕ್ವಶನ್ ಒಳಗೆ ರಿಪೀಟೆಡ್ ಆಗಿದೆ, 2 ಮಾರ್ಕ್ಸ್ ರಿಪೀಟ್ ಆಗಿದೆ ಕ್ವಶನ್. ನಿಯಂತ್ರಿಸುವಿಕೆ 4 ಮಿತಿಗಳನ್ನ ಬರೆಯಿರಿ. 4 ನೌಕರರಿಂದ ವಿರೋಧ ಆಗಿರ್ತದ, ಬಾಹ್ಯಾಂಶಗಳ ಮೇಲೆ ನಿಯಂತ್ರಣವಿಲ್ಲ, ವೆಚ್ಚದಾಯಕ ಕಾರ್ಯ ಆಗಿರ್ತದ, ಇದು ಪರಿಮಾಣಾತ್ಮಕ ಶಿಷ್ಯಗಳನ್ನ ನಿಗದಿಪಡಿಸುವಲ್ಲಿರುವ ಕಷ್ಟ ಆಗಿರ್ತದೆ ಎಂಬುದನ್ನು ಬರಿಬಹುದು. ತದನಂತರ 33 ಟೆರೆನ್ ಹೊಸದಾಗಿ ಪ್ರಾರಂಭಿಸಿದ ಕಂಪನಿಯಾಗಿದ್ದು ವ್ಯವಹಾರಕ್ಕೆ ದೀರ್ಘಾವಧಿಯ ಬಂಡವಾಳದ ಅಗತ್ಯತೆಗಳಿಗಾಗಿ ಕೆಲವು ಮೂಲಗಳನ್ನ ನಿಗದಿತ ಅಥವಾ ನಿಧಿಯನ್ನು ಮೂಲಗಳಿಂದ ನಿಧಿಯನ್ನು ಸಂಗ್ರಹಿಸುವುದು ಅಥವಾ ನಿರ್ಣಯ ಮಾಡುವುದು. ಇಲ್ಲಿ ಒಳಗೊಂಡಿರುವ ನಿರ್ಣಯ ಯಾವುದಾದರೂ ಅಂತಹ ನಿರ್ಣಯದ ಮೇಲೆ ಪರಿಣಾಮ ಬೀರುವ ಯಾವುದಾದ್ರು 3 ಅಂಶಗಳನ್ನು ತಿಳಿಸಿರಿ. ಯಾವ್ದಾರ ವೆಚ್ಚ, ನಷ್ಟ ಆಗಿರ್ಬೋದು, ಆರಂಭಿಕ ವೆಚ್ಚ ಆಗಿರ್ತದ, ಕಂಪನಿಯ ನಗದು ಹರಿವಿಕೆ ಸ್ಥಿತಿ ಆಗಿರ್ತದ, ನಿಯಂತ್ರಣ ಪರಿಗಣನೆಗಳಾಗಿರ್ತದ, ಬಂಡವಾಳ ಮಾರುಕಟ್ಟೆಯ ಸ್ಥಿತಿ ಆಗಿರ್ತದ, ರಗಡದವು ಬರಿಬಹುದು. ಅದೇ ರೀತಿ ಇವು ಕ್ವಶನ್ಗಳನ್ನ ಸರಿಯಾದ ಉತ್ತರಗಳನ್ನ ಬರೀರಿ. 34ನೇದ ಯಾವ್ಯಾವ ಬರ್ತಾವ 4 ಪಾಯಿಂಟ್ಸ್ ಇಂಪಾರ್ಟೆಂಟ್. ಸಬೆಸ್ಟಿ ಸೂಕೆ ಯಾವ್ಯಾವ ಬರ್ತಾವ? ನಾವೀನ್ಯತೆ ಅವಕಾಶ ಆಗಿರ್ತದ, ಉತ್ಪನ್ನದ ವಿಭಿನ್ನತೆ, ಸ್ವಸಹಾಯ ಮಾರುಕಟ್ಟೆ ಮಳಿಗೆ ಆಗಿರ್ತದ, ಹೆಚ್ಚು ಆರೋಗ್ಯ ಮತ್ತು ಹೆಚ್ಚುತ್ತಿರುವ ಆರೋಗ್ಯ ಹಾಗೂ ಸ್ವಚ್ಛತಾ ಗುಣಮಟ್ಟಗಳನ್ನು ನೋಡಬಹುದು. 35ನೇದ ವ್ಯತ್ಯಾಸಗಳನ್ನ ಬರೀರಿ. ಅದೇ ರೀತಿ ಅವನು ಸರಿಯಾಗಿ ನೋಡ್ಕೋರಿ ವ್ಯತ್ಯಾಸಗಳನ್ನ. ತದನಂತರ 36ನೇ ಪ್ರಶ್ನೆ ವಿವಿಧ ಸರಕುಗಳು ಖರೀದಿಸುವಾಗ ಒಬ್ಬ ಜಾಗೃತಿಕ ಬಳಕೆದಾರನಾಗಿ ಈ ಕೆಳಗಿನ ಸರಕುಗಳನ್ನ ಗುಣಮಟ್ಟವನ್ನ ತಿಳಿಸುವ ಯಾವ ಪ್ರಾಮಾಣೀಕೃತ ಗುರುತುಗಳನ್ನ ನೀವು ಗಮನಿಸುವಿರಿ? ಹಾಲ್ಮಾರ್ಕ್ ಆಗಿರ್ಬೋದು, EPO ಆಗಿರ್ಬೋದು, ISI ಆಗಿರ್ಬೋದು, ಅಗ್ಮಾರ್ಕ್ ಆಗಿರ್ಬೋದು. ಈ ನಿಯಮಕ ತಕ್ಕಂತೆ. ತದನಂತರ 37ನೇ ಪ್ರಶ್ನೆ ರೀ, ಇಲ್ಲಿ ಇಂಪಾರ್ಟೆಂಟ್. ಪ್ರತಿ ಪ್ರಶ್ನೆಗೂ 8 ಅಂಕ. 8 ಅಂಕ ಇಲ್ಲಿ ಇಂಪಾರ್ಟೆಂಟ್ ಬರಿಬೇಕ್ರಿ. ಇಲ್ಲಿ ಡಯಾಗ್ರಾಮ್ ಯಾವ ರೀತಿ ಕೇಳ್ತಾನ, ಡಯಾಗ್ರಾಮ್ಗಳನ್ನ ನೀವು ಯಾವ ರೀತಿ ಬರಿಬೇಕ ಅಥವಾ ಬಿಡಿಸ್ಬೇಕ. ಇಲ್ಲಿ ನಿರ್ವಹಣೆಯ 37ನೇದ್ರಿ, ಇಲ್ಲಿ ನಿರ್ವಹಣೆಯು 3 ಹಂತ ಚಟುವಟಿಕೆಯಾಗಿದೆ. ನಿರ್ವಹಣೆಯ ಈ ಹಂತದ ಒಂದು ಸುಂದರ ಚಿತ್ರವನ್ನ ತೋರಿಸಿ ಉದಾಹರಣೆಯೊಂದಿಗೆ ವಿವರಣೆ ಮಾಡ್ರಿ. ಸುಂದರ ಚಿತ್ರವನ್ನ ತೋರಿಸಿ ವಿವರಣೆ ಮಾಡ್ರಿ. ಇಲ್ಲಿ ನಾನು ಡಯಾಗ್ರಾಮ್ ತೆಗಿತೇನೆ ನೋಡ್ರಿ. ಅದನ್ನ ಇದು ಡಯಾಗ್ರಾಮ್. ಇಲ್ಲಿ ಏನ ಉನ್ನತ ನಿರ್ವಹಣೆ. ತದನಂತರ ಇಲ್ಲಿ ಬಾಕ್ಸ್ ಒಳಗ ಮಿಡಲ್ ನಿರ್ವಹಣೆ. ತದನಂತರ ಲಾಸ್ಟ್ ಒನ್ ಏನ್ ಬರ್ತದ ಅಂದ್ರೆ ಅದರ ಕಾರ್ಯಾಚರಣೆಯ ನಿರ್ವಹಣೆ. ಇಲ್ಲಿ ಕಾರ್ಯಾಚರಣೆ ನಿರ್ವಹಣೆ ಬರ್ತದ, ಇಲ್ಲಿ ಮಧ್ಯಂತರ ನಿರ್ವಹಣೆ ಬರ್ತದ. ಈ ಡಯಾಗ್ರಾಮ್ ತೆಗಿರಿ. ಈ 3 ನಿಯಮಗಳ ತಕ್ಕಂತೆ ಏನ್ ಮಾಡ್ಬೇಕಂದ್ರ ಸರಿಯಾದ ವಿವರಣೆ ಮಾಡ್ರಿ. ವಿವರಣೆ ಮಾಡಿದೆ ಅದರಲ್ಲಿ ನಿಮ್ಗೆ 8 ಅಂಕಗಳನ್ನು ಬರ್ತಾವ. 8 ಅಂದ್ರೆ 8 ಕೂಡ ಇಲ್ರವಲ್ಲ, 7 ಅಂಕಗಳನ್ನ ಫಿಕ್ಸ್ ಕೊಡ್ತಾರ ಪ್ರತಿ ಒಂದನ್ನ ವಿವರಣೆ ಮಾಡಿದಕ್ಕಾಗಿ. ತದನಂತರ 38ನೇ ಪ್ರಶ್ನೆ ಯಾವುದಂದ್ರ ಪ್ರತಿ ನಿಯೋಜನೆ ಎಂದರೇನು ಮತ್ತು ಅದರ ಪ್ರಾಮುಖ್ಯತೆಯನ್ನು ಬರೆಯಿರಿ. ಪ್ರತಿ ನಿಯೋಜನೆ ಎಂದರೆ ಪ್ರತಿ ನಿಯೋಜನೆ ಎಂದರೆ ಮೇಲೆ ಅಧಿಕಾರಿಯಿಂದ ಅಧೀನದವರೆಗೆ ಕೆಳಮುಖವಾಗಿ ಅಧಿಕಾರವನ್ನ ವರ್ಗಾಯಿಸುವುದಾಗಿದೆ ಪ್ರತಿ ನಿಯೋಜನೆ ಆಗಿರ್ತದ. ಪ್ರತಿ ನಿಯೋಜನೆ ಮಹತ್ವ ಯಾವ ಆಗಿರ್ತಾವ? 1 ಪರಿಣಾಮಕಾರಿ ನಿರ್ವಹಣೆ ಆಗಿರ್ತದ, B ಉದ್ಯೋಗಿಗಳ ಅಭಿವೃದ್ಧಿ, C ನೌಕರರ ಪ್ರೇರಣೆ ಆಗಿರ್ತದ, D ಬೆಳವಣಿಗೆಯ ಸುಗಮಗೊಳಿಸುವಿಕಾಗಿರ್ತದ, E ನಿರ್ವಹಣಾ ವರ್ಗ ಶ್ರೇಣಿ ಆಧಾರ ಆಗಿರ್ತದ, F ಉತ್ತಮ ಸಮನ್ವಯತೆ ಆಗಿರ್ತದ. ಇವ ಇಷ್ಟ ಬರೋದ್ರ ನಿಮ್ಗೆ 8 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. 8 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ಇವುಗಳನ್ನ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಎಂಬುದನ್ನ ನಾನು ಹೇಳ್ತೀನಿ. ಅದನ್ನ ಸರಿಯಾಗಿ ಬರ್ಕೋರಿ, ಅಪಾಯಿಂಟ್ಸ್ ಮಾಡ್ರಿ. ಒಂದು ಸಲ ಓದಿದ್ದೆ ಅದ್ರಲ್ಲಿ ನಿಮ್ಗೆ ನೆನಪು ಉಳಿತಾವ. 39ನೇ ಪ್ರಶ್ನೆ ಸಿಬ್ಬಂದಿಯ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ
ಅನುಸರಿಸುವ ವಿವಿಧ ಹಂತಗಳನ್ನ ವಿವರಣೆ ಮಾಡ್ರಿ ಅಂತ ಹೇಳ್ತಾರ. ಇಲ್ಲಿ ಅನುಸರಿಸುವ ಹಂತಗಳು ಯಾವ ಬರ್ತಾವ? ಸಿಬ್ಬಂದಿಯ ನಿರ್ವಹಣೆ, ಆಯ್ಕೆ ಆಗಿರ್ಬೋದು, ನೇಮಕಾತಿ ಆಗಿರ್ಬೋದು, ಮತ್ತು ತರಬೇತಿ ಮತ್ತು ಅವರ ಅಭಿವೃದ್ಧಿ ಆಗಿರ್ಬೋದು, ಬಡ್ತಿ ಮತ್ತು ವೃತ್ತಿ ಜೀವನದ ಯೋಜಿಸುವಿಕೆ ಆಗಿರ್ಬೋದು, ತದನಂತರ ಪರಿಹಾರ ಆಗಿರ್ಬೋದು. ಇಲ್ಲಿ ಸಿಬ್ಬಂದಿಯ ನಿರ್ವಹಣೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀರಿ ನೀವು, ಅದರ ಬಗ್ಗೆ ಇಲ್ಲಿ ಸವಿಸ್ತಾರವಾಗಿ ಹೇಳ್ಕೊತ ಹೋದ್ರ ಆಯ್ತ್ರಿ, ನಿಮ್ಗೆ ಅನುಕೂಲ ಆಗ್ತದ. ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಾಗಿರ್ತದ, ಕ್ಲಾಸ್ನಾಗ ಟೀಚರ್ಸ್ ಹೇಳ್ತಾರ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರ್ತದ ಎಂಬುದನ್ನ ಹೇಳ್ತಾರ. ಆ ರೀತಿ ಏನ್ ಮಾಡಕ್ಕಾರ ಅದನ್ನ ಬಿಡಿಸ್ಬೇಕು. ತದನಂತರ 40ನೇ ಪ್ರಶ್ನೆ, ಮೇಲ್ವಿಚಾರಣೆ ಎಂದರೆ ಮೇಲ್ವಿಚಾರಣೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ. ಮೇಲ್ವಿಚಾರಣೆ ಅಂದ್ರೆ ಏನ್ರಿ? ಮೇಲ್ವಿಚಾರಣೆ ಅಂದ್ರ ಅಪೇಕ್ಷಿತ ಉದ್ದೇಶಗಳನ್ನ ಸಾಧಿಸಲು ನೌಕರರ ಪ್ರಯತ್ನವನ್ನ ಮತ್ತು ಇತರೆಯ ಸಂಪನ್ಮೂಲಗಳನ್ನ ಮಾರ್ಗದರ್ಶಿಸುವ, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಆಗಿರ್ಬೋದು, ಕಾರ್ಯ ಗುರಿಗಳನ್ನ ಸಾಧನೆಯ ಅಧೀನ ಕಾರ್ಯಗಳನ್ನ ನೇಮಕ ಮಾಡಿರುವುದಾಗಿರ್ಬೋದು. ಇಲ್ಲಿ ಅಂತ ಮೇಲು ಉಸ್ತುವಾರಿ ಮೇಲ್ವಿಚಾರಣೆ ಅಂದ್ರೆ ಎಕ್ಸಾಮ್ ಒಳಗ ನಿಮ್ಗ ಬಂದಿರ್ತಾರ, ಸ್ಕ್ವಾಡ್ ಆಗಿ ಬಂದಿರ್ತಾರ. ಮೇಲ್ವಿಚಾರಣೆ ಕಾಪಿ ಮಾಡ್ತಾರೇನ, ಯಾರ ಜೋಡಿ ಮಾತಾಡ್ತಾರೇನ ಎಕ್ಸಾಮ್ದಾಗ, ಅವನು ಕೇಳ್ತಾರನ ಇವನು ಕೇಳ್ತಾರನ ಅದಿರ್ತಾರ ನೋಡ್ರಿ, ಅದು ಮೇಲ್ವಿಚಾರಣೆ. ಎಕ್ಸಾಮ್ ಬಂದಾರಂದ ಎಕ್ಸಾಮ್ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡುವಂತಿಲ್ಲ. ಆ ಎಕ್ಸಾಮ್ಗೆ ಯಾವ ರೀತಿ ಪದ್ಧತಿಯನ್ನ ಅಳವಡಿಕೆ ಮಾಡಿದ್ದಾರೆ ಆ ಪದ್ಧತಿಯ ರೀತಿಯಲ್ಲಿ ಏನ್ ಮಾಡ್ಬೇಕಂದ್ರ ಕಾರ್ಯವನ್ನ ನಿರ್ವಹಣೆ ಮಾಡ್ಬೇಕು. ಪ್ರತಿ ಬಂದ ಸ್ಟೂಡೆಂಟ್ ಆಗ್ಲಿ, ಮೇಲ್ವಿಚಾರಣೆ ಬಂದಿರೋ ಆಗ್ಲಿ, ಆ ನಿಯಮಗಳನ್ನ ಅನುಸರಿಸಬೇಕು. ಆ ನಿಯಮವನ್ನ ನೀವು ಉಲ್ಲಂಘನೆ ಮಾಡ್ತಿರ್ತ ಎಕ್ಸಾಮ್ ಒಳಗ ಮೇಲ್ವಿಚಾರಕರು ಬಂದಿರ್ತಾರ, ಅದನ್ನ ನೀವು ಸರಿಯಾಗಿ ಬರೀಬೇಕ. ಪ್ರಾಮುಖ್ಯತೆ ಏನಾಗಿರ್ಬಹುದು? ಕಾರ್ಮಿಕರೊಂದಿಗೆ ದೈನಂದಿನ ಸಂಪರ್ಕ ಮತ್ತು ಸ್ನೇಹ ಸಂಬಂಧ ಇರಿಸಿಕೊಳ್ಬಹುದು, ಅಥವಾ ಮೇಲ್ವಿಚಾರಣೆ ಯಾರು ಬರ್ತಾರ ಅವರ ಜೊತೆ ಕಂಟಿನ್ಯೂ ಸಂಬಂಧ ಇರ್ತದ. ನೌಕರರು ಮತ್ತು ವ್ಯವಸ್ಥಾಪನೆಯ ನಡುವೆ ಒಂದು ಕೊಂಡಿ ಇರ್ತದ. ಕಾರ್ಮಿಕರ ಒಳಗೆ ತಂಡದ ಏಕತೆಯನ್ನು ಉಳಿಸಿರ್ತದ. ತದನಂತರ ಕಾರ್ಮಿಕರಿಗೆ ತರಬೇತಿಯನ್ನು ಒದಗಿಸ್ತದ. ಸಂಸ್ಥೆಯ ಕಾರ್ಮಿಕರ ಮೇಲೆ ಪ್ರಭಾವವನ್ನು ಬೀರ್ತದ. ನೆಕ್ಸ್ಟ್ ಕಾರ್ಮಿಕರ ಕಾರ್ಯಗಳಾಗಿರ್ಬಹುದು, ಅವರ ವಿಶಿಷ್ಟತೆಯ ಪ್ರಕ್ರಿಯೆಗಳನ್ನಾಗಿರ್ಬೋದು ಅವುಗಳನ್ನು ಬರಿಬಹುದು. ತದನಂತರ ಮಾರಾಟದ ಪ್ರಕ್ರಿಯೆ ಕಾರ್ಯಗಳನ್ನ ನೀವು 41 ಕ್ವಶನ್ ರೀ. ನಿರ್ವಹಣಾ ಕಾರ್ಯದ ದೃಷ್ಟಿಕೋನದಿಂದ ಮಾರಾಟ ಪ್ರಕ್ರಿಯೆ ಯಾವ್ದಾದ್ರು 8 ಕಾರ್ಯಗಳನ್ನ ವಿವರಿಸ್ರಿ. 8 ಬರಿಬೇಕು ನೋಡ್ರಿ. ಮಾರಾಟದ ಪ್ರಕ್ರಿಯೆ ಕಾರ್ಯಗಳನ್ನ ನೀವು ಬರಿತೀರಿ. ಯಾವ್ದಾಗಿರ್ಬೋದು? ಫಸ್ಟ್ ನೋಡ್ರಿ, ಮಾರಾಟ ಮಾಹಿತಿಯನ್ನ ಸಂಗ್ರಹಿಸುವ ಮತ್ತು ವಿಶ್ಲೇಷಿಸುವುದು. ಮಾಹಿತಿಯನ್ನು ಸಂಗ್ರಹಣೆ ಮತ್ತು ವಿಶ್ಲೇಷಣೆ ಮಾಡಬಹುದು. ಒಂದು ಮಾರ್ಕೆಟ್ ಐತಿ, ಆ ಮಾರ್ಕೆಟ್ನ ಸಂಗ್ರಹಿಸಿ ಯಾವ್ಯಾವ ಬಂದಾವ ಕಾಯಿಪಲ್ಲೆ ನೋಡಬೇಕು. ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಹಂಗೈತಿ, ಮಾರುಕಟ್ಟೆ ಒಳಗೆ ಏನೇನು ಐತಿ ಏನೇನು ಇಲ್ಲ ಎಂಬುದನ್ನು ನೋಡ್ರಿ ಫಸ್ಟ್ಕ. ತದನಂತರ ನಾವು ಮಾರ್ಕೆಟ್ಗೆ ಯಾವ ರೀತಿ ಹೋಗ್ಬೇಕು, ಸಾರಿಗೆ ಯಾವ ರೀತಿ ಅದ. ನಾವು ಒಂದು ಇಂಡಸ್ಟ್ರಿ ತಯಾರು ಮಾಡಿದೆವು, ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದೆವು ರೀ. ಆ ಕೈಗಾರಿಕೆಯಿಂದ ಕಚ್ಚಾ ಸಂಪನ್ಮೂಲನ ಸಜ್ಜಿಯಾಗಿ ಸಿಗಬೇಕು, ಮಾರ್ಕೆಟ್ ಹೋಗಕ್ಕೂ ಸಜ್ಜಿಯಾಗಿರಬೇಕು, ಇಲ್ಲಿ ಕಾರ್ಮಿಕರು ಸಜ್ಜಿಯಾಗಿರಬೇಕು. ಅಲ್ಲಿ ನಮ್ಮ ಕೈಗಾರಿಕೆ ಬೇಕಂತ ನೀರು, ವಿದ್ಯುತ್, ಗಾಳಿ ಹಾಗೂ ಇನ್ನಿತರ ಮಟೀರಿಯಲ್ಗಳನ್ನ ಸಲೀಸಾಗಿ ಸಿಗಬೇಕು. ಆ ನಿಯಮ ಇಟ್ಕೊಂಡ ಮಾರುಕಟ್ಟೆಯ ಪ್ರಕ್ರಿಯೆ ಕಾರ್ಯಗಳು ಯಾವ್ದಾವ ಬರೆದು ಬಿಡ್ರಿ. ನಿಮಗೆ ತಿಳಿದಿರೋ ಹಾಗೆ 8 ನೀವು ಬರ್ತೀರಿ. ಮುದ್ರೆ ಹಾಕುವಿಕೆ ಮತ್ತು ಗ್ರಾಹಕರ ನೆರವಿನ ಸೇವೆಗಳಾಗಿರ್ಬೋದು, ವಸ್ತುವಿನ ಬೆಲೆಯನ್ನು ನಿಗದಿಪಡಿಸುವುದು ಮತ್ತು ಪ್ರವರ್ಧತೆ, ಬೌದ್ಧಿಕ ವಿತರಣೆ ಆಗಿರ್ಬೋದು, ಸಂಗ್ರಹ ಮತ್ತು ದಾಸ್ತಾನುಗಳ ಸಾರಿಗೆ ಆಗಿರ್ಬೋದು, ಇವು ರೀತಿ ಬರ್ಬೋದು ಮಾಡ್ಬೋದು. ಇಷ್ಟನ್ನ ನಿಮ್ಮ ಸಿಲೆಬಸ್ ಇದೆ. ಅದು ಕ್ವಶನ್ ಪೇಪರ್ ಇಂಗ್ಲೀಷ್ ಮೀಡಿಯಂ ಒಳಗೆ ತೆಳಗದ, ನೋಡ್ಕೋರಿ. ಸರಿಯಾದ ರೀತಿಯಲ್ಲಿ ಅವುಗಳನ್ನು ನೋಡ್ಕೋರಿ. ನಾನು ಟೆಲಿಗ್ರಾಮ್ ಚಾನಲ್ ಒಳಗೆ ಕೀ ಆನ್ಸರ್ಗಳನ್ನ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಹಾಕಿದ್ದೀನಿ, ಅಲ್ಲಿ ನೋಡ್ಕೋರಿ. ಕನ್ನಡ ಮೀಡಿಯಮ್ ಆಗ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗ್ಬೋದು, ಅವುಗಳನ್ನ ನೋಡ್ಕೋರಿ. ಸರಿಯಾಗಿ ಎಕ್ಸಾಮನ್ನು ಬರೀರಿ. ನಿಮ್ಗೆ ಒಳ್ಳೇದಾಗಲಿ. ಹಾಗ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್. ಹಾಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ ಹೆಚ್ಚಿನ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು.